ಬುದ್ಧ ವಿಹಾರದಲ್ಲಿ ಪ್ರಪ್ರಥಮವಾಗಿ ನಾನು ಭಗವಾನ್ ಬುದ್ಧರ ಪಾದಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದಂತಹ ಶ್ರದ್ಧಾಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕಮಲಗಳಲ್ಲಿ ನನ್ನ ಭಕ್ತಿ ಶ್ರದ್ಧೆಯ ನಮನಗಳನ್ನು ಸಲ್ಲಿಸಿ, ಇಂದು ವಿಜಯಪುರದ ಬುದ್ಧ ವಿಹಾರದಲ್ಲಿ ಈ ಪವಿತ್ರ ಕ್ಷೇತ್ರದಲ್ಲಿ ನಾನು ಇಲ್ಲಿ ಸಚಿವನಾಗಿ ಮತ್ತೆ ವಿಹಾರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಈಗ ನನ್ನನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡು ಇವತ್ತು ಪ್ರಾರ್ಥನೆಯನ್ನ ಕೂಡ ನಾವು ಇವತ್ತು ನೆರವೇರಿಸಿದಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮೆಲ್ಲರಿಗೂ ಹಿರಿಯರಾದಂಥ ಅಪ್ಪಟ ಕಾಂಗ್ರೆಸ್ನ ಹಿರಿಯ ನಾಯಕರು, ನನ್ನ ತಂದೆಯವರು ಬಿಕೆ ಗುರುವಿನ ಜೊತೆಗೆ ರಾಜಕೀಯ ರಂಗದಲ್ಲಿ ಸಮಾಜ ಸೇವೆ ತೊಡಗಿಸುವಂಥ ಹಿರಿಯರಾದಂಥ ಶ್ರೀ ಆತ್ಮೀಯ ಚಂದ್ರಶೇಖರ್ ಕೊಡಬಾಗಿ ಅವರೇ, ಮಾಜಿ ಶಾಸಕರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಆತ್ಮೀಯ ಸಹೋದರರಾದಂಥ ಶ್ರೀ ಪ್ರೊಫೆಸರ್ ರಾಜು ಹಲ್ಗೂರ್ ಅವರೇ, ಬೌದ್ಧ ವಿಹಾರ ನಮ್ಮ ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾದಂಥ ಶ್ರೀ ಗಂಗಾಧರ ಸಂಪಣ್ಣಿ ಅವರೇ, ಬುದ್ಧ ವಿಹಾರದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸೇರಿದಂತೆ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಇವತ್ತು ಇಡೀ ವಿಶ್ವದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ 3 ಜನ ತ್ರಿಮೂರ್ತಿಗಳು ಅತ್ಯಂತ ಮಹತ್ತರವಾದಂಥ ಒಂದು ಸಾಮಾಜಿಕ ಅಧ್ಯಯನವನ್ನು ಸಹ ಕೈಗೊಂಡು ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು, ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ಅಂತ ತಿಳ್ಕೊಂಡು ಮಾಡಿದಂಥವರು ಮೊದಲನೇದಾಗಿ ಗೌತಮ ಬುದ್ಧರು, ಎರಡನೇದಾಗಿ ಅಣ್ಣ ಬಸವಣ್ಣನವರು, ಬಸವಾದಿ ಶರಣರು, ಮೂರನೇದಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ತ್ರಿಮೂರ್ತಿಗಳು ಬುದ್ಧ, ಬಸವ, ಅಂಬೇಡ್ಕರ್ ಇವತ್ತು ಇಡೀ ಪ್ರಪಂಚಕ್ಕೆ ಮತ್ತು ವಿಶೇಷವಾಗಿ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಈ 3 ಸನ್ಮಾರ್ಗ ಏನಿದೆ, ಸಿದ್ಧಾಂತಗಳೇನಿದಾವೆ, ಅದು ಬಹಳ ವಿಶೇಷವಾಗಿ ಅಂದೂ ಕೂಡ ಪ್ರಸ್ತುತ, ಇಂದೂ ಕೂಡ ಇನ್ನೂ ಹೆಚ್ಚು ಪ್ರಸ್ತುತ ಆಗಿದೆ ಅಂತ ಹೇಳ್ತೀನಿ. ಮಾನವನ ಮಾನವರಾಗಿ ಕಾಣೋದಕ್ಕೆ, ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಇವರು 3 ಕೂಡ ಕನಸನ್ನ ಹೊಂದಿದ್ರು. ಆ ಕನಸು ಇನ್ನೂ ನನಸಾಗಿಲ್ಲ ಅನ್ನೋದು ಕೂಡ ಸತ್ಯವಾದಂಥದ್ದು, ಕಠೋರವಾದಂಥದ್ದು. ಅದಕ್ಕೆ ನಾವೆಲ್ಲರೂ ವಿಶೇಷವಾಗಿ ಯುವ ಪೀಳಿಗೆ ಶ್ರಮಿಸಬೇಕಾಗಿದೆ. ಕಷ್ಟಕರ ಹಾದಿನೂ ಕೂಡ ನಮ್ಮ ಮುಂದಿದೆ. ಈ 3 ಒಂದು ಸಿದ್ಧಾಂತ ಏನಿತ್ತು, ಈ 3 ಸನ್ಮಾರ್ಗ ಏನಿತ್ತು, ತನ್ಮೂಲಕ ಸುಂದರ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯೋಕ್ಕೆ, ಒಂದು ಸುಂದರವಾದಂತಹ ನಾಡು
ಕನ್ನಡ ನಾಡು, ಕರ್ನಾಟಕ ಹಾಗೂ ಭಾರತ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಇವತ್ತು ದಿವಸ ನಾನು ಒಳಗೊಂಡು ಎಲ್ಲರೂ ಕೂಡ ಆ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನೋ ಮಾತನ್ನು ಇವತ್ತು ದಿವಸ ಹೇಳಿ, ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಬಂದು ನಮಗೆ ಬೌದ್ಧರ ಒಂದು ಪ್ರಾರ್ಥನೆಯನ್ನು ಮಾಡುವ ಮೂಲಕ ನನಗೆ ಆಶೀರ್ವಾದವನ್ನು ಕೂಡ ಇವತ್ತು ದಿವಸ ಪಡ್ಕೊಂಡಿದ್ದೀನಿ ಅನ್ನೋ ಮಾತನ್ನ ಇವತ್ತು ದಿವಸ ನಾನು ಹೇಳಿ, ಇವತ್ತು ವಿಶೇಷವಾಗಿ ದಲಿತ ಸಮುದಾಯ ಇವತ್ತು ನನ್ನ ಇದೇ ಕೊಡವಾಗಿ ಅವರು ಹೇಳಿದ ಹಾಗೆ ನನ್ನ ತಂದೆಯವರಿಂದ ಇವತ್ತು ಒಂದು ಸಂಬಂಧವನ್ನು ಇಟ್ಕೊಂಡ್ಬಂದಂಥವ್ರು, ನನ್ನ ಜೊತೆನೂ ಕೂಡ ಒಂದು ಸಂಬಂಧ ಇಟ್ಕೊಂಡ್ಬಂದಂಥವ್ರು. ಇವತ್ತು ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದೆ ರಮೇಶ್ ಜಿಂಜಿಂಗಿಯವರು ಇರ್ಬೋದು, ಬಕ್ಷಿಯವರು ಇರ್ಬೋದು, ಉಸ್ತಾದರು ನನ್ನ ತಂದೆಯವರು ಮಾಡಿದರೆ, ನಾನು ಬಂದಮೇಲೆ ಮತ್ತೆ ಉಸ್ತಾದವ್ರಿಗೆ ಒಂದ್ಸಲ ಸಹಾಯ ಮಾಡಿದೆ. ರಾಜು ಅಲ್ಗೂರವರು ಅಂದು ನಮ್ಮಲ್ಲಿ BLDಯಲ್ಲಿ ಪ್ರೊಫೆಸರ್ ಆಗಿದ್ರು. ಅವರು ಡೆಲ್ಲಿಗೆ ಬರಲಾರದೆ ಅವ್ರ ಮನೆಗೆ ಬಂದು ಅವ್ರ ಮನೆಗೆ ಟಿಕೆಟ್ ಕೊಟ್ಟು ಕಳಿಸಿ ನಾವು ಅವ್ರನ್ನ ಶಾಸಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನನ್ನ ಆಶೆ ಈ ಸಲ ಅವ್ರನ್ನ ಲೋಕಸಭಾ ಸದಸ್ಯ ಮಾಡುವಂತ ಒಂದು ಆಶೆ ಇತ್ತು. ದುರದೃಷ್ಟಕರ ಇವತ್ತು ಸಹ ಆ ಒಂದು ಅಲೆಯಲ್ಲಿ ಇವತ್ತು ಸಹ ನಾವು ಸೋಲುಣ್ಬೇಕಾಯ್ತು. ಅದು ಒಂದು ಮಾತನ್ನು ಹೇಳ್ತೇನೆ, ನನ್ನ ಪ್ರಯತ್ನ ರಾಜೀವ್ ಅಲ್ಗೂರ್ ಅವರಿಗೆ ನಾನು ಈಗ ಕೊಡಬಾಗಿ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಜೊತೆ ನಾವು ಜಗಳಾಡಿ, ನಾನು ಹೇಳಿ ಅವ್ರು ಹೋಗಿ ನೀವು ಜಗಳ ತೆಗಿಲೇಬೇಕು ಅಂತ ಜಗಳಾಡಿ ನಾವೆಲ್ಲರೂ ಪ್ರಯತ್ನ ಮಾಡಿ ನಾಳೆ ಅವರು ಪ್ರೊಫೆಸರ್ ಅದರ ನಾಮಿನೇಷನ್ ಕ್ಯಾಟಗರಿಯಲ್ಲಿ ಅವರು ಪ್ರೊಫೆಸರ್ ಆಗಿ ಇವತ್ತನ್ನು ಸಹ ಇದಾಕ್ ಮಾಡ್ಲಿಕ್ಕೆ ಇವತ್ತೊಂದು ಸಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿದ್ದಾವೆ. ಅದಕ್ಕೆ ನಾನು ಒತ್ತಾಯ ಮಾಡಿ ಬರೀ ನಿಮ್ಗೆ ಹೇಳ್ತಾ ಇಲ್ಲ, ನಾನು ಎಲ್ಲ ಕಡೆ ಈಗಾಗಲೇ ನಾನು ಇದನ್ನ ಪ್ರಾರಂಭ ಮಾಡಿದ್ದೀನಿ. ಇವತ್ತು ಅದಕ್ಕೆ ಖರ್ಗೆ ಸಾಹೇಬರಿಗೆ ನಮ್ಮ AICC ಅಧ್ಯಕ್ಷರು ಸುಪ್ರೀಂ ಅವರಿಗೆ ನಾವೆಲ್ಲ ಮಂಡಟ್ ಮಾಡಿಕೊಟ್ಟು ಮತ್ತೆ ರಾಜು ಅಲ್ಗೂರ್ ಅವರು ಇವತ್ತು ಅವ್ರೇನು ಪಾರ್ಲಿಮೆಂಟ್ ನಿಲ್ಬೇಕಂದಿದ್ದಿಲ್ಲ, ನಾವು ಒತ್ತಾಯಪೂರ್ವಕವಾಗಿ ಬೇರೆ ಯಾವುದು ಕ್ಯಾಂಡಿಡೇಟ್ ಇರಲಿಲ್ಲ, ಪ್ರಬಲವಾದಂಥ ಕ್ಯಾಂಡಿಡೇಟ್ ಒಬ್ಬರೇ. ಅದಕ್ಕೆ ತಿಳ್ಕೊಂಡು ಜೋರಾವರಿಯಾಗಿ ಅವ್ರಿಗೆ ನಾವು ಟಿಕೆಟ್ ಕೊಟ್ಟು ನಿಲ್ಸಿದೀವಿ. ಅದೇ ರೀತಿ ನಾವು ಮನ್ಸೂರ್ ಖಾನ್ ಅವ್ರಿಗೆ ಮಾಡಿದ್ದೀವಿ, ನಮ್ಮ ರೆಹಮಾನ್ ಖಾನ್ ಅವ್ರ ಮಗಗೆ ಇವ್ರು ಮೊನ್ನೆ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ. ಇದೇ ಒಂದು ಪರಿಸ್ಥಿತಿ, ಅವರು ರಾಜ್ಯಸಭಾ ಲೋಕಸಭೆಗೆ ಒತ್ತಾಯವಾಗಿ ನಿಲ್ಲಿಸಿದ್ವಿ, ಹೀಗಾಗಿ ರಾಜು ಅಲ್ಗೂರ್ ಒತ್ತಾಯ ನಿಲ್ಲಿಸಿದ್ವಿ. ಈಗ ನಾಳೆ ಈಗೇನು MLC ಇದೆ ಅದರಲ್ಲಿ ನಿಶ್ಚಿತವಾಗಿ ನನ್ನ ಶಕ್ತಿ ಮೀರಿ ಇವತ್ತು ಗೌತಮ ಬುದ್ಧರ ಒಂದು ಆಶೀರ್ವಾದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ, ಬಸವಣ್ಣನ ಆಶೀರ್ವಾದ, ಆ ಪ್ರಯತ್ನ ನಾನು ನನ್ನ ಶಕ್ತಿ ಮೀರಿ ನಾನು ಮಾಡ್ತೀನಿ. ತಾವು ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಜೊತೆ ಜಗಳ ತೆಗಿಬೇಕು, ಜಗಳ ತೆಗೆದು ಇದನ್ನ ನಾವು ರಾಜ್ಯದಲ್ಲಿ ಅವ್ರು ಮಾಡ್ಬೇಕು ಅಂತ ಹೇಳ್ತೀನಿ. ನಿಮ್ಮೆಲ್ಲರೂ ಕೂಡ ನೀವು ಒತ್ತಾಯ ಮಾಡ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ವಿನಂತಿ ಮಾಡ್ಕೊತೀನಿ. ನನ್ನ ಬರೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮೇಲೆ ನನಗೂ ಅಷ್ಟೇ ಹಕ್ಕಿದೆ, ನಾನು ಅವ್ರ ಕುಟುಂಬದ ಸದಸ್ಯ, ನಾನು ಕೂಡ ಅವ್ರ ಜೊತೆ ಜಗಳ ಆಗ್ತೇನೆ. ಜಗಾಡಿ ನಾವೆಲ್ಲರೂ ಕೂಡಿ ಇವತ್ತು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ, AICCಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು ಇದ್ದಾರೆ, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ಎಲ್ಲರಿಗೂ ಮಂದಟ್ ಮಾಡಿಕೊಟ್ಟು ಇವತ್ತು ರಾಜು ಅಲ್ಗೂರ್ಗೆ ಸಫರರ್ ಅದಾರ, ಅವರಿಗೆ ನಾವು MLC ಮಾಡುವಂಥ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋ ಮಾತಲ್ಲಿ ದಿವಸ ಬಹಳ ಒಂದು ಪವಿತ್ರ ಸ್ಥಾನದಲ್ಲಿ ಮಾತನಾಡ್ತಾ ಇದ್ದೀನಿ. ಇವತ್ತು ಬಹಳಷ್ಟು ವಿಚಾರಗಳನ್ನ ಹೇಳಿದ್ದೀನಿ, ಅವಕ್ಕೆ ಸಂದರ್ಭ ಇದೆ. ಹಿಂದೆ ಬುದ್ಧ ವಿಹಾರದ ಒಂದು ಇದಕ್ಕೆ ಒಂದು ಸೇವೆ ನಂದು, ಗೌತಮ್ ಬುದ್ಧರಿಗೆ ಕೊಡುವಂತ ಶಕ್ತಿ ನಂದಲ್ಲ, ಅವರ ಆಶೀರ್ವಾದದಿಂದ ನಾವು ಇಲ್ಲೆಲ್ಲ ಇದ್ದೀವಿ. ಈ ಒಂದು ಭವನಕ್ಕೆ ಅಂದು ನಾವು ಸುಮಾರು 3.5-4 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ವಿ. ಆಮೇಲೆ ಅಲ್ಲಿ ನಾನು ನೀರಾವರಿ ಮಧ್ಯದಾಗ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಏನಿತ್ತು, ಅದು ಹಿಂದೆ ಬಿಡಿ ಜೊತೆ ಅವ್ರ ಇತ್ತು, ಬಹಳ ಸಣ್ಣದಾದಂಥ ಮೂರ್ತಿ ಇತ್ತು. ಅದನ್ನ ವಿಜೃಂಭಣೆಯಿಂದ ಬಹಳ ಸುಂದರವಾಗಿ ಆಗ್ಯದ. ಮೊನ್ನೆ ಯಾರೋ ತೋರಿಸಿದ್ರು ನಮ್ಮ ಅಂಬೇಡ್ಕರ್ ಮೂರ್ತಿ ಆಗಿದೆ, ಬಿಜಾಪುರ ಬಾ ನಮ್ಮ ಮೂರ್ತಿ ನೋಡಿ ಬಂದೆ ನಾನು, ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಬಹಳ ಸುಂದರವಾಗಿ ಯಾರು ಮಾಡಿಸಿದಾರೆ ಅವ್ರು, ನಾ ಸಹಾಯ ಮಾಡಿದ್ದೀನಿ ಅಷ್ಟೇ, ನಾನು ಇದು ಕೊಟ್ಟಿರ್ಬೋದು, ಹಣ ಒದಗಿಸಿರ್ಬೋದು, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡಿಸಿದ್ರು, ಬಹಳ ಚೆನ್ನಾಗಿ ಮಾಡಿಸಿದಾರೆ, ಬಹಳ ಒಂದು ಸುಂದರವಾಗಿ ಇವತ್ತು ಸಾಧು ಬಾಬಾ ಸಾಹೇಬ್ ಅವರ ಬಂದು ಯಾರಿಗದು ನೀವು ಅಡಿಗೆ ಅಡಪನ ಒಂದೇ ಚಲೋ ಕೆಲಸ ಮಾಡಿದ್ನಿ. ನಾನು ನಿಮ್ಗೆ ಅನ್ನಂಗಿಲ್ಲಪ್ಪ, ಅವಂಗ ಒಂದೇ ಕೆಲಸ ಮಾಡಿರುತ್ತೆ, ಚಲೋ ಮಾಡಿರುತ್ತೆ. ಈಗ ಅಲ್ವಾ ಚುನ್ನ ಚೆನ್ನಾಗಿದೆ, ಎಲ್ಲರಿಗೂ ಅಭಿನಂದನೆಗಳು, ಯಾರು ತರ ಮಾಡಿದಿರಿ. ಅದೇ ರೀತಿ ಅಂಬೇಡ್ಕರ್ ಕ್ರೀಡಾ ಅಂಗಣಕ್ಕೆ ನಾನು ಒಳಗೆಲ್ಲ ಟ್ರ್ಯಾಕು ಗೀಕು ಎಲ್ಲಾನು ಕೂಡ ಅಷ್ಟೇ ಅಲ್ಲ, ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ PM ಪಾಟೀಲ್ ಹೆಸರಿಡಬೇಕು ಅಂತೇಳಿ ನಮ್ಮ ಹತ್ರ ಇಲ್ಲ 4 ಲಕ್ಷ ಎಷ್ಟು ತಗೊಂಡೋಗಿ ವಿಜಯಭಾಸ್ಕರ್ ಅವರು ಅವಾಗ
ಮುಂದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಮಾಡಿದಾಗ ನಾನೇ ಸ್ವಾಗತ ಮಾಡಿ ಹಣನೂ ನೂತನ ವಾಪಸ್ ತಗೊಂಡಿಲ್ಲ ನಾನು ಅದನ್ನ. ಇವತ್ತಿಗೂ ಹಣ ಸಹ ವಾಪಸ್ ತಗೊಂಡಿಲ್ಲ ರಾಜು ಅದನ್ನ ಸ್ಟೇಡಿಯಂ ಕರು ಈಗ ಅಲ್ಲೆಲ್ಲ ಒಳಗಡೆ ಟ್ರ್ಯಾಕ್ ಎಲ್ಲ ಮಾಡ್ಕೊಟ್ಟಿವಿ. ಅಷ್ಟೇ ಅಲ್ಲದೆ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡ್ಕೊಟ್ಟಿದ್ವಿ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ನಾವು ಮಾಡಿಕೊಟ್ಟಿದ್ವಿ. ಅದನ್ನೇ ಆ ಸ್ವಿಮ್ಮಿಂಗ್ ಪೂಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಟ್ಟರಲ್ರಿ ಅದಕ್ಕೆ ಇಟ್ಟಾರ ಇಲ್ಲ, ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ನಾನೇ ದುಡ್ಡು ಕೊಟ್ಟಿದ್ವಿ. ಅದು ಕೊಟ್ಟಿವಿ ಬಿಡಪ್ಪ. ಅದು ಸ್ವಿಮ್ಮಿಂಗ್ ಪೂಲ್ ಒಂದು ನಾ ಅಲ್ಲೇ ಮಾಡ್ಬೇಕಂತಿತ್ತು ಸ್ಟೇಡಿಯಂನಾಗ, ಜಾಗ ಇಲ್ಲಿ ಯಾವ್ದದು ಇದ್ರಾಗ ಚೆನ್ನಾಗ್ ಆಕೈತೆ ಅಂತ ಹೇಳಿ ಮಾಡಿದ್ರು. ಅದೇ ರೀತಿ ಇವತ್ತು ತಾವು ಹೇಳಿದ್ರೆ ನಾವು ನೀರಾವರಿ ಮಾಡಿದ್ಮೇಲೆ ಇವತ್ತು ಭೂಮಿ ಇದ್ದವ್ರಿಗೆ ಅದು ಸಿಕ್ಕಿದೆ. ಭೂಮಿ ಇರ್ಲಾರ್ದ ಜನರಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಸರ್ಕಾರದಲ್ಲಿ ನಿಶ್ಚಿತವಾಗಿ ಅದನ್ನ ಮಾಡಿ SC/ST ನಿಗಮದಲ್ಲಿ ಇವತ್ತು ಎಲ್ಲಾನು ಕೂಡ ಮಾಡಿ ಇವತ್ತು ಭೂಮಿಯನ್ನ ಖರೀದಿ ಮಾಡಿ ಇವತ್ತು ಸಹ ಬಡವರಿಗೆ ಮತ್ತು ಶ್ರೀಮಂತರೆಲ್ಲ ಕೈ ಹಾಕಬೇಡ್ರಿ. ಅದೇ ಒಂದು ಪ್ರಾಬ್ಲಮ್ ನಮ್ದು. ನಾನು ಈಗ KIDB ಮಂತ್ರಿ ಇದೀವಲ್ಲ, ನೋಡ್ತೀವಿ ಎಲ್ಲಾರು ಶ್ರೀಮಂತರು ತಗೋತಾರ. ಯಾರಿಗೆ ಕೊಡ್ಬೇಕಾಗಿದ್ರಿ? ಬಡವ್ರು ಕೊಡ್ಬೇಕು. ಈಗ ಮತ್ತೆ ಭೂಮಿ ಇದ್ದವ್ರೆ ಮತ್ತೆ ನೀವು ಅಂದಾರೆ ನಮ್ಮ ಅಣ್ಣ ತಮ್ಮ ಬೇರೆ ಆಗಿರ್ಬೇಕು ಒಂದು ಮಾಡ್ಕೊಟ್ರೆ ಅದು ಉಪಯೋಗ ಆಗಿಲ್ಲ. ಅದು ಬೇಡ. ನಮ್ಮಲ್ಲಿ ಸ್ವಲ್ಪ ಆತ್ಮಸಾಕ್ಷಿಯಾಗಿ ನಾವು ಕೂಡ ನಡ್ಕೋಬೇಕು. ನಮ್ಮ ಸಹೋದರರು ಅವರಿಗೆ ನಾವು ಸಹಾಯ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ಬರಬೇಕು. ಅವರು ಮಾತಾಡೋದು ಹೇಳಿ ಅವರ ಪ್ರಯತ್ನ ಮಾಡ್ತೀನಿ. ಮತ್ತೆ ಇಲ್ಲಿ ಇನ್ನೂ ಸ್ವಲ್ಪ ಎಲ್ಲ ನೋಡಿದಾರಲ್ಲ, ಸ್ವಲ್ಪ ಏನೇನೋ ಸ್ವಲ್ಪ ಇದು ಆಗಿರೋ ಮುಂದೆ ಆರ್ಚ್ ಹಂಗೆ ಬಣ್ಣ ಇರ್ಬೇಕಂತ ನೋಡು. ನಾನು ಅಲ್ಲ ಎಷ್ಟಕ್ಕ ಸುಳ್ಳು ಹೇಳುದು ಬೇಡ. ನಾವು ಒಟ್ಟ ವಿಡಿಯೋದಿಂದ ಎಷ್ಟು ಬರ್ತೈತಿ ಅದು ನಾನು ಬಂದು ನೋಡಿದ್ದೆ, ಅದು ಬಣ್ಣ ಆಗಿಲ್ಲ. ಅದ್ರ ಮುಂದೆ ಇಲ್ಲೆಲ್ಲ ಸ್ವಲ್ಪ ಲೀಕೇಜಸ್ ಐತಿ, ಏನೇನೈತಿ ಟಚಪ್ ಮತ್ತು ಅದ್ರ ಮುಂದಿನ ಬಣ್ಣ ಮಾಡಿಸಿ ಸ್ವಲ್ಪ ಇದು ಮಾಡ್ಕೊಡಕ ಅದು ಏನೇನು ಸಾಧ್ಯ ಮಾಡ್ತೀನಿ. ನಾನು ಎಷ್ಟು ಸಾಧ್ಯ ಆಗ್ತದೆ ಸರ್ ಅಷ್ಟೊತ್ತನ್ನ ಹಂತವಾಗಿ ಮಾಡ್ರಿ, ಹಂತವಾಗಿ ಮಾಡ್ರಿ. ಕಡೆಗೆ ವಿಡಿಯೋದಿಂದ ಕೊಡ್ಲಿಕ್ಕೆ ನಾನು ಕೈಲಿಂದ ಕೊಡ್ತೀನಿ, ಆಯ್ತಾ? ಅದ್ರಾಗ ಅದು ಮಾಡ್ತೀನಿ. ಕೊಟ್ಟು ಅದನ್ನ ಸುಮಾರ ಅಸಹ್ಯ ಕಾಣ್ತದ, ಅದು ಹಂಗೆ ಉಳ್ದತ್ತದ, ಬಣ್ಣ ಆಗಿಲ್ಲಂತ ಆರ್ಚು ಮತ್ತು ಇಲ್ಲಿ ಆ ಕಡೆ ಮೂಲೆಯಲ್ಲಿ ಲೀಕೇಜಸ್ಸು ಕೆಲವೊಂದು ದಿನದವು ಆ ಟಚ್ಅಪ್ಗಳೆಲ್ಲನೂ ಕೂಡ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಕೂಡ ನಾನು ನನ್ನ ಹೃದಯಪೂರ್ವಕವಾದಂಥ ಒಂದು ವಂದನೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾವೆಲ್ಲರೂ ಕೂಡಿ ಬುದ್ಧ ಬಸವ ಅಂಬೇಡ್ಕರರ ಮಾರ್ಗದಲ್ಲಿ ಅವರ ಸಿದ್ಧಾಂತಕ್ಕೆ ಬದ್ಧವಾಗಿ ನಾವು ನಡ್ಕೊಳ್ಳೋಣ ಅನ್ನೋ ಮಾತನ್ನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳಿ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ಶರಣ.